ನಮಸ್ಕಾರ ಸ್ನೇಹಿತರೆ. ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ನಡೀತಿರುವ ಹೋರಾಟ ಉಗ್ರ ರೂಪ ಪಡ್ಕೊಂಡಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಇಲ್ಲದಿದ್ರೆ ನಾವು ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಹೋರಾಟಗಾರರು. ಹಾಗಾದ್ರೆ ಈ ಧರ್ಮೇಂದ್ರ ಪ್ರಧಾನ್ ಹಿನ್ನೆಲೆ ಏನು? ಇವರ ರಾಜೀನಾಮೆಗೆ ಪ್ರಧಾನಿ ಮೋದಿ ಹಿಂದೇಟು ಹಾಕ್ತಿರೋದು ಯಾಕೆ? ಧರ್ಮೇಂದ್ರ ಪ್ರಧಾನ್ ಯಾವ ರಾಜ್ಯದವರು? ಇವರ ಮಕ್ಕಳು ಏನ್ ಮಾಡ್ತಿದ್ದಾರೆ ಗೊತ್ತಾ? ಎಷ್ಟು ಆಸ್ತಿ ಮಾಡಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧರ್ಮೇಂದ್ರ ಪ್ರಧಾನ್ ಹಿನ್ನೆಲೆ ಏನು? ಧರ್ಮೇಂದ್ರ ಪ್ರಧಾನ್ 1969 ಜೂನ್ 26 ಜನಿಸಿದ್ರು. ಒಡಿಶಾದ ತಾಲ್ಚೇರ್ ಇವರ ಹುಟ್ಟೂರು. ಇವರ ತಂದೆ ದೇವೇಂದ್ರ ಪ್ರಧಾನ್, ತಾಯಿ ಬಸಂತ ಮಂಜರಿ. ಇವರ ತಂದೆ ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು. ಒಡಿಶಾದ ಸಂಬಲ್ಪುರ ಕ್ಷೇತ್ರದಲ್ಲಿ ಗೆದ್ದು ಸಂಸದರಾಗಿದ್ರು. ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಅವರ ಸಂಪುಟದಲ್ಲಿ ದೇವೇಂದ್ರ ಪ್ರಧಾನ್ ಕೂಡ ಸಚಿವರಾಗಿದ್ರು. ಇನ್ನು ಧರ್ಮೇಂದ್ರ ಪ್ರಧಾನ್ ಸಣ್ಣ ವಯಸ್ಸಿಂದಲೂ ರಾಜಕೀಯವನ್ನ ನೋಡಿಕೊಂಡೇ ಬೆಳೆದ್ರು. ಭುವನೇಶ್ವರದ ಉತ್ಕಲ್ ಯೂನಿವರ್ಸಿಟಿಯಿಂದ ಮಾನವಶಾಸ್ತ್ರ ವಿಚಾರದಲ್ಲಿ MA ಶಿಕ್ಷಣವನ್ನ ಪಡ್ಕೊಂಡ್ರು. ಇವರು ವಿದ್ಯಾರ್ಥಿಯಾಗಿದ್ದಾಗಲೇ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ರು. ಬಿಜೆಪಿಯ ವಿದ್ಯಾರ್ಥಿ ಘಟಕ ABVPಯಲ್ಲಿ ಗುರುತಿಸಿಕೊಂಡಿದ್ರು. ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ರು. ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಹೇಗೆ? ತಂದೆ ಒಡಿಶಾ ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಅದನ್ನ ನೋಡ್ತಾ ನೋಡ್ತಾ ತಂದೆ ಪರವಾಗಿ ಪ್ರಚಾರದ ಕಾರ್ಯಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ಭಾಗಿಯಾಗ್ತಿದ್ರು. 2000ನೇ ಇಸವಿಯಲ್ಲಿ ಪಲ್ಲಹಾರ ವಿಧಾನಸಭೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ವಿನ್ ಆದ್ರು. ಆಗಿನ್ನೂ ಅವರ ತಂದೆ ದೇವೇಂದ್ರ ಪ್ರಧಾನ್ ವಾಜಪೇಯಿ ಸರ್ಕಾರದಲ್ಲಿ ಸಚಿವರಾಗಿದ್ರು. 2004ರಲ್ಲಿ ದೇವಗಢ ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸಂಸತ್ ಮೆಟ್ಟಿಲೇರಿದ್ರು. 2004ರಿಂದ 2006ರವರೆಗೆ ಬಿಜೆಪಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ನಂತರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಏರಿದ್ರು. ಮೋದಿ ಸಂಪುಟದಲ್ಲಿ ಸಚಿವ ಸ್ಥಾನ. 2009ರಲ್ಲಿ ದೇವಗಢ ಲೋಕಸಭೆ ಕ್ಷೇತ್ರ ರದ್ದಾಯಿತು. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಲ್ಲ. 2012ರಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜ್ಯಸಭೆಗೆ ಆಯ್ಕೆ ಆದ್ರು. 2014ರಲ್ಲಿ ಮೋದಿ ಕ್ಯಾಬಿನೆಟ್ ನಲ್ಲಿ ಸಚಿವ ಸ್ಥಾನ ಸಿಕ್ತು. ಆಗಿನ್ನೂ ಪ್ರಧಾನ್ ಒಂದೇ ಒಂದು ಸಲ ಸಂಸದರಾಗಿ ಗೆದ್ದು ಬಂದಿದ್ರು. ಅನುಭವ ಇದ್ದಿದ್ದು ಅಷ್ಟೇ. ಆದ್ರೂ ಕೂಡ ಮೋದಿ ಕ್ಯಾಬಿನೆಟ್ ನಲ್ಲಿ ಜಾಗ ಸಿಕ್ಕಿತು ಅಂದ್ರೆ ಪಕ್ಷದಲ್ಲಿ ಎಷ್ಟು ಪ್ರಭಾವಿ ಅಂತ ತಿಳ್ಕೋಬಹುದು. ಮೊದಲಿಗೆ ಇವರು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆಯ ಸಚಿವರಾಗಿದ್ರು. 2018ರಲ್ಲಿ ಧರ್ಮೇಂದ್ರ ಪ್ರಧಾನ್ ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾದ್ರು. 2019ರಲ್ಲಿ ಮತ್ತೆ ಮೋದಿ ಸರ್ಕಾರ ಬಂದಾಗ ಉಕ್ಕು ಸಚಿವರಾಗಿಯೂ ಕೆಲಸ ಮಾಡಿದ್ರು. 2024ರವರೆಗೆ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸಚಿವರಾಗಿಯೂ ಜವಾಬ್ದಾರಿ ನಿಭಾಯಿಸಿದ್ರು. 2021ರಿಂದ ನಿರಂತರವಾಗಿ ಶಿಕ್ಷಣ ಸಚಿವರು ಕೂಡ ಇವರೇ ಆಗಿದ್ದಾರೆ. 2024ರಲ್ಲಿ ಸಂಬಲ್ಪುರ ಲೋಕಸಭೆ ಕ್ಷೇತ್ರದಿಂದ ಗೆದ್ದ ಇವರು ಶಿಕ್ಷಣ ಸಚಿವರಾಗಿ ಮುಂದುವರಿದ್ರು. ಧರ್ಮೇಂದ್ರ ಪ್ರಧಾನ್ ವಿವಾದಗಳು ಏನು? 2024ರಲ್ಲಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವ ಆರೋಪ ಕೇಳಿಬಂತು. ಲೀಕ್ ಮಾತ್ರ ಅಲ್ಲ, ಫಲಿತಾಂಶಗಳಲ್ಲಿ ಅಕ್ರಮ ನಡೆದಿದ್ದು ಕೆಲವರಿಗೆ ಬೇಕಂತಲೇ ಗ್ರೇಸ್ ಅಂಕಗಳನ್ನ ಕೊಡಲಾಗಿದೆ ಅಂತ ದೇಶಾದ್ಯಂತ ಪ್ರತಿಭಟನೆ ನಡೀತು. ಪೇಪರ್ ಲೀಕ್ ಸಂಬಂಧ 100ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಆದ್ರೆ ದೇಶಾದ್ಯಂತ ವ್ಯಾಪಕ ಮಟ್ಟದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇದಾದ್ಮೇಲೆ ಅದೇ ವರ್ಷ ಅಂದ್ರೆ 2024ರ UGC ನೆಟ್ ಪರೀಕ್ಷೆಯಲ್ಲೂ ಇದೇ ರೀತಿ ಆಯ್ತು. ಪೇಪರ್ ಲೀಕ್ ಆಗಿದೆ ಅನ್ನೋ ಕಾರಣ ಕೊಟ್ಟು ಪರೀಕ್ಷೆಯನ್ನೇ ಕ್ಯಾನ್ಸಲ್ ಮಾಡಲಾಯಿತು. 2026ರ ನೀಟ್ ಪರೀಕ್ಷೆಯಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ರಿಂದ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು. ರಾಜೀನಾಮೆ ಕೊಡ್ತಿಲ್ಲ ಯಾಕೆ ಸಚಿವರು? ನೀಟ್ ಪರೀಕ್ಷೆ ಅಕ್ರಮ ಬಳಿಕ CJP ಅಂದ್ರೆ ಕಾಕ್ರೋಚ್ ಜನತಾ ಪಕ್ಷದ ಎಂಟ್ರಿ ಆಯಿತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಕೇಳಿಬಂತು. ಜೂನ್ 6ರಿಂದ ದೆಹಲಿಯ ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ನಡೀತಾನೆ ಇದೆ. ಶಿಕ್ಷಣ ತಜ್ಞರಾಗಿರುವ ಸೋನಂ ವಾಂಗ್ಚುಕ್ 21 ದಿನ ಉಪವಾಸ ಮಾಡಿದ್ರು ಸರ್ಕಾರ ಕ್ಯಾರೆ ಎನ್ನಲಿಲ್ಲ. CJP ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಕೂಡ 2 ದಿನ ಉಪವಾಸ ಮಾಡಿದ್ರು. ಆದ್ರೆ ಮೋದಿ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಪಡೆಯಲೇ ಇಲ್ಲ. ಅದಕ್ಕೆ ಧರ್ಮೇಂದ್ರ ಪ್ರಧಾನ್ ಪಕ್ಷದಲ್ಲಿ ಹೊಂದಿರುವ ಪ್ರಭಾವವೇ ಕಾರಣ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ RSS ಜೊತೆ ನಿಕಟ ಸಂಪರ್ಕ ಹೊಂದಿದ್ದಾರೆ. ಬಜರಂಗ ದಳದ ರಾಷ್ಟ್ರೀಯ ಸಂಚಾಲಕರಾಗಿಯೂ ಕೆಲಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಿಜೆಪಿಯ ದೊಡ್ಡ ಫಂಡ್ ರೈಸರ್ ಆಗಿದ್ದು ಇವರನ್ನ ಮನಿ ಮ್ಯಾನ್ ಅಂತಲೇ ಕರೆಯಲಾಗುತ್ತೆ. ಉದಾಹರಣೆಗೆ ಧರ್ಮೇಂದ್ರ ಪ್ರಧಾನ್ ಈ ಹಿಂದೆ ಪೆಟ್ರೋಲಿಯಂ ಸಚಿವರಾಗಿದ್ರು. ONGC ಅಂದ್ರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಇವರ ಇಲಾಖೆ ಅಡಿಯಲ್ಲೇ ಬರುತ್ತೆ.
ಸಾಮಾನ್ಯವಾಗಿ ಇಂಥ ಕಂಪನಿಗಳು CSR ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೆಸರಲ್ಲಿ ದುಡ್ಡು ಡೊನೇಷನ್ ಕೊಡಬೇಕಾಗುತ್ತೆ. ಅದೇ ರೀತಿ ಈ ಸರ್ಕಾರಿ ಸ್ವಾಮ್ಯದ ONGC ಕೂಡ 10 ವರ್ಷಗಳಲ್ಲಿ 4,531 ಕೋಟಿ ರೂಪಾಯಿ ಡೊನೇಷನ್ ಕೊಟ್ಟಿದೆ. ಅದರಲ್ಲಿ 668 ಕೋಟಿ ರೂಪಾಯಿ RSS ಸಂಬಂಧಿತ ಸಂಸ್ಥೆಗಳಿಗೆ ಕೊಟ್ಟಿದೆ ಅಂತ ಖಾಸಗಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಪಕ್ಷದಲ್ಲಿರುವ ಈ ಪ್ರಭಾವದಿಂದಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಮೋದಿ ಹಿಂದೇಟು ಹಾಕ್ತಿದ್ದಾರೆ ಅಂತ ವಿಪಕ್ಷಗಳು ಟೀಕಿಸಿವೆ. ಧರ್ಮೇಂದ್ರ ಪ್ರಧಾನ್ ಕುಟುಂಬ. ಧರ್ಮೇಂದ್ರ ಪ್ರಧಾನ್ 1998ರಲ್ಲಿ ಮೃದುಲಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ನಿಶಾಂತ್ ಪ್ರಧಾನ್ ಅನ್ನೋ ಮಗ ಮತ್ತು ನೈಮಿಷಾ ಅನ್ನೋ ಮಗಳು ಇದ್ದಾರೆ. ಮಕ್ಕಳಲ್ಲಿ ದೊಡ್ಡವರಾದ ನೈಮಿಷಾ ಅಮೆರಿಕದ ಟಫ್ಟ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಆಫ್ ಲಾ ಕಂಪ್ಲೀಟ್ ಮಾಡಿ ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನ ಗಟ್ಟಿಗೊಳಿಸುವ ಲಾಭರಹಿತ ಸಂಸ್ಥೆಯೊಂದರಲ್ಲಿ ಸೀನಿಯರ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಮಗ ನಿಶಾಂತ್ ಇನ್ನು ದೆಹಲಿಯಲ್ಲೇ ಓದ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಆಸ್ತಿ ಎಷ್ಟು? ಧರ್ಮೇಂದ್ರ ಪ್ರಧಾನ್ 6,92 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 53 ಲಕ್ಷ ರೂಪಾಯಿಯಷ್ಟು ಸಾಲವೂ ಇದೆ. ಧರ್ಮೇಂದ್ರ ಹೆಸರಲ್ಲಿ 200 ಗ್ರಾಂ ಚಿನ್ನ ಇದ್ರೆ ಪತ್ನಿ ಹೆಸರಲ್ಲಿ 500 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಇಬ್ಬರು ಒಂದೊಂದು ಚಾರಿಟೇಬಲ್ ಟ್ರಸ್ಟ್ ಅನ್ನ ನಡೆಸ್ತಿದ್ದಾರೆ. ಸಂಬಳ, ಕೃಷಿ, ಬ್ಯಾಂಕ್ ಬಡ್ಡಿ ಧರ್ಮೇಂದ್ರ ಪ್ರಧಾನ್ ಆದಾಯದ ಮೂಲವಾಗಿದೆ. ಅದೇ ಉದ್ಯಮ ಮತ್ತು ಬ್ಯಾಂಕ್ ಬಡ್ಡಿ ಪತ್ನಿ ಮೃದುಲಾ ಆದಾಯದ ಮೂಲವಾಗಿದೆ. ಸ್ನೇಹಿತರೆ, ಇದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕುರಿತು ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ನಿಮಗೆ ಏನನ್ಸುತ್ತೆ? ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.